ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಿಂದ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ ಇಲ್ಲೊಬ್ಬ ಅಜ್ಜಿ. ಬೆಳಗಾವಿ ಜಿಲ್ಲೆ ಸುಟ್ಟಟ್ಟಿ ಗ್ರಾಮದಲ್ಲಿ ವೃದ್ಧೆಯಿಂದ ಹೋಳಿಗೆ ಊಟವನ್ನು ಹಾಕಿಸಲಾಗಿದೆ. ಅಕ್ಕ ತಾಯಿ ಲಂಗೋಟಿ ಅನ್ನುವಂತ ವೃದ್ಧೆಯೊಬ್ಬರು ಊರಿಗೆಲ್ಲ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದ್ದಂತೆ ಮಹಿಳೆಯರು ಟಿವಿ ತೆಗೆದುಕೊಂಡ್ರು, ಅನೇಕರು ತಾಳಿ ಚೈನ್ ಮಾಡಿಸ್ಕೊಂಡ್ರು, ಫ್ರಿಡ್ಜ್ ತೆಗೆದುಕೊಂಡ್ರು, ತಮ್ಮ ಮಕ್ಕಳ ಟ್ಯೂಷನ್ಗೋಸ್ಕರ ಬಳಸ್ಕೊಂಡ್ರು. ಆ ಹಣವನ್ನ ಇಟ್ಕೊಂಡು ನಮ್ಮ ಮಕ್ಕಳ ಎಜುಕೇಷನ್ಗೆ ಅಥವಾ ಪುಸ್ತಕ ಕೊಡ್ಸೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಅಂತ ಅನೇಕರು ಹೇಳಿದ್ರು. ಆದ್ರೀಗ ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಇಲ್ಲಿ ಒಬ್ಬ ಅಜ್ಜಿ ಹಾರೈಸಿದ್ದಾರೆ. ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿನವರೆಲ್ಲರಿಗೂ ಕೂಡ ಹೋಳಿಗೆ ಊಟವನ್ನ ಈ ಅಜ್ಜಿ ಹಾಕಿಸಿದ್ದಾರೆ. 5 ಮುತ್ತೈದೆಯರಿಗೆ ಉಡಿ ತುಂಬಿಸಿ ಕಳಿಸಿದ್ದಾರೆ ಈ ಅಜ್ಜಿಯ ಕಾರ್ಯಕ್ಕೆ ಸಾಥ್ ಕೊಟ್ಟಿದ್ದಾರೆ ಸುಟ್ಟಟ್ಟಿ ಗ್ರಾಮದ ಮಹಿಳೆಯರು. ಅಲ್ಲಿ ಊರಲ್ಲಿದ್ದಂಥ ಎಲ್ಲ ಜನರಿಗೂ ಕೂಡ ಹೋಳಿಗೆ ಊಟವನ್ನ ಈ ವೃದ್ಧೆ ಹಾಕಿಸಿದ್ದಾರೆ. ಅದು ಕೂಡ ಗೃಹಲಕ್ಷ್ಮಿ ಹಣವನ್ನ ಇಟ್ಕೊಂಡು, ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇದ್ದಂಥ 2,000 ರೂಪಾಯಿ ಹಣ ಏನಿದೆ ಆ ಹಣವನ್ನ ಬಳಕೆ ಮಾಡಿಕೊಂಡು ಊರಿನವರಿಗೆಲ್ಲ ಸಿಹಿ ಊಟ, ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ನಿಮಗೆ ಎಷ್ಟು ಕಂತು ಬಂದಾವ್ರಿ? 10 ಕಂತು ಬಂದಾವ್ರಿ. ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದಾರೆ? ಒಟ್ಟು ಸಿದ್ದರಾಮಯ್ಯಗೆ ಒಳ್ಳೇದಾಗ್ಬೇಕ್ರಿ. ಆಯ್ತಾಯ್ತು. ಹಾಂ ರೀ. ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಹಾಂ 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 ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗೆ? 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೆಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿಸತಿ ಗ್ರೇಟ್ ಆತ್ಲ ಏನಿಂದ. ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಹಾಂ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಅದ ಇದು ತಂದ್ರೆ, ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ಹಾಂ ಹಾಂ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಹಾಂ ಹಾಂ